ನಮಸ್ತೆ, ಎಲ್ಲರಿಗೂ ಸೌರಮಾನ ಯುಗಾದಿಯ ಶುಭಾಶಯಗಳು. ಮಾಂತೆರೆಗ್ಲ ವಿಶ್ವ ಹಬ್ಬದ ಶುಭಾಶಯಗಳು. ಹಬ್ಬದ ವಿಶೇಷವಾಗಿ ನಾನು 2 ಸಿಹಿ ಮಾಡಿ ತೋರಿಸ್ತಾ ಇದ್ದೇನೆ. ಐತಾಳ್ಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನೇಂದ್ರ ಬಾಳೆಹಣ್ಣಿನಿಂದ ರುಚಿಯಾದ ಪಾಯಸ ಮತ್ತು ಗೀ ರೋಸ್ಟ್ ಮಾಡಿ ತೋರಿಸ್ತೇನೆ. ಇಲ್ಲಿ ನಾನು 4 ಬಾಳೆಹಣ್ಣು ತಗೊಂಡಿದ್ದೇನೆ. ಇದು ನೇಂದ್ರ ಬಾಳೆಹಣ್ಣು. ಇದು ಈ ರೀತಿ ಕಪ್ಪು ಆಗಿದ್ದರೂ ರುಚಿ ಜಾಸ್ತಿ ಹಣ್ಣಾದಷ್ಟು ಒಳ್ಳೆಯದು. ಈ ರೀತಿ ಇದ್ದರೆ ಬೇಡ. 4 ನೇಂದ್ರ ಬಾಳೆಹಣ್ಣಿನಿಂದ ನಾನು 2 ರೀತಿಯ ರೆಸಿಪಿ ಮಾಡಿ ತೋರಿಸ್ತೇನೆ. ಒಂದು ಪಾಯಸ, ಮತ್ತೊಂದು ಗೀ ರೋಸ್ಟ್, ಅಥವಾ ನೀವು ಗೀ ಫ್ರೈ ಅಂತ ಬೇಕಾದ್ರೂ ಹೇಳ್ಬೋದು. ಈಗ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳೋಣ. 40 ನಿಮಿಷದಲ್ಲಿ 2 ರೆಸಿಪಿ ಕೂಡ ರೆಡಿ ಆಗ್ತದೆ. ನೇಂದ್ರ ಬಾಳೆಹಣ್ಣೆ ಇದಕ್ಕೆ ಬೆಸ್ಟ್, ಬೇರೆ ಬಾಳೆಹಣ್ಣು ಅಷ್ಟು ಚೆನ್ನಾಗಿ ಬರೋಲ್ಲ. ಪಾಯಸಕ್ಕೆ ಈಗ ನಾನು ಸಣ್ಣದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ. 2.5 ಬಾಳೆಹಣ್ಣು ನಾನಿಲ್ಲಿ ಹೆಚ್ಚಿಕೊಳ್ತಾ ಇದ್ದೇನೆ ಪಾಯಸಕ್ಕೆ. ಉಳಿದ 1.5 ಬಾಳೆಹಣ್ಣನ್ನು ನಾನು ಗೀ ರೋಸ್ಟಿಗೆ ಹೆಚ್ಚಿಕೊಳ್ತೇನೆ. ಇದನ್ನು ಹೀಗೆ ರೌಂಡ್ ಶೇಪಲ್ಲಿ ಹೆಚ್ಚಿಕೊಳ್ಳಿ. ತುಂಬ ತೆಳು ಬೇಡ, ತುಂಬ ದಪ್ಪನೂ ಬೇಡ. ಎರಡು ಕಾಯಿನ್ ಅಷ್ಟು ದಪ್ಪ ಇದ್ರೆ ಸಾಕು. ಈಗ ಸಣ್ಣದಾಗಿ ಹೆಚ್ಚಿಕೊಂಡದ್ದು ಪಾಯಸಕ್ಕೆ, ಇದು ಗೀ ರೋಸ್ಟಿಗೆ. ಈಗ ಒಂದು ಬಾಣ ಇಟ್ಟುಕೊಂಡಿದ್ದೇನೆ. ಅದಕ್ಕೆ 1/3 ಮೆಷರ್ಮೆಂಟಿನ ಕಪ್ಪಿನಲ್ಲಿ ಮೀಡಿಯಂ ರವೆಯನ್ನು ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಹುರಿತೇನೆ. ಪರಿಮಳ ಬರುವಷ್ಟು ಹುರಿದ್ರೆ ಸಾಕು. ಲೈಟಾಗಿ ಕಲರ್ ಚೇಂಜ್ ಆಗ್ತದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದುಕೊಳ್ತೇನೆ. ಈಗ ಅದೇ ಬಾಣಲೆಗೆ 1/4 ಕಪ್ಪಿನಷ್ಟು ಗೋಡಂಬಿ ಹಾಕಿ ಹುರಿದುಕೊಳ್ಳೋಣ. ನಾನಿಲ್ಲಿ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೇನೆ. ಗೋಡಂಬಿ ಕಲರ್ ಚೇಂಜ್ ಆಗುವಷ್ಟು ಹುರಿದು ಒಂದು ಕಪ್ಪಿಗೆ ತೆಗೆದುಕೊಳ್ತೇನೆ. ನಿಮಿಷ ಹುರಿದ್ರೆ ಸಾಕು. ಈಗ ಉಳಿದ ತುಪ್ಪಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟ ನೇಂದ್ರ ಬಾಳೆಹಣ್ಣು ಹಾಕ್ಕೊಳ್ತೇನೆ. ಇದು ಹಸಿ ವಾಸನೆ ಹೋಗುವಷ್ಟು ಹುರಿಬೇಕು. 3 ರಿಂದ 4 ನಿಮಿಷ ಹುರಿದ್ರೆ ಸಾಕು. ಆಗ ಚೆನ್ನಾಗಿ ಪರಿಮಳ ಕೂಡ ಬರ್ತದೆ. ಇಷ್ಟಾದರೆ ಸಾಕು. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ. ಅದಕ್ಕೆ ಹುರಿದ ಬಾಳೆಹಣ್ಣು ಹಾಕ್ಕೊಳ್ತೇನೆ. ಇದು ಸ್ವಲ್ಪ ಹೊತ್ತು ಬೇಯಲಿ ಇದರಲ್ಲೇ. ಈಗ ಇದಕ್ಕೆ ಫ್ರೈ ಮಾಡಿದ ರವೆ ಕೂಡ ಹಾಕ್ತೇನೆ. ಪುನಃ 2 ರಿಂದ 3 ನಿಮಿಷ ಬೇಯಿಸಿಕೊಳ್ತಾನೆ. ಈಗ ಮುಂದಿನ ತಯಾರಿ ಮಾಡಿಕೊಳ್ಳೋಣ. ತೆಂಗಿನ ಹಾಲು ತಗೊಳ್ಳಿಕ್ಕೆ 1 ಇಡೀ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ ನಾನು. ಇದು ಎಷ್ಟು ಹಸಿ ಇದ್ದರೆ ಅಷ್ಟು ರುಚಿ. ಈಗ 1 ಇಡೀ ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ 3 ರಿಂದ 4 ಏಲಕ್ಕಿ ಹಾಕೋಣ. ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಸಣ್ಣಗೆ ರುಬ್ಬಿ ತರ್ತೇನೆ. ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ತಾ ಇದ್ದೇನೆ ನಾನು. ಈಗ ಇದು ಮೊದಲನೇ ಹಂತದ ಹಾಲು ತೆಗೀತಾ ಇರೋ ಕ್ರಮ. ಈಗ ಇದೇ ಕಾಯಿ ತುರಿಯನ್ನು ಪುನಃ ಮಿಕ್ಸಿ ಜಾರಿಗೆ ಹಾಕಿ 2ನೇ ಮತ್ತು 3ನೇ ಹಾಲು ತೆಗಿಬೇಕು. ಮೊದಲೇ ಹಾಲನ್ನು ಸಣ್ಣ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ 2ನೇ ಮತ್ತು 3ನೇ ಬಾರಿ ತೆಗೆದ ಹಾಲು ಹಾಕ್ಕೊಂಡೆ. ಇದು ದಪ್ಪ ಹಾಲು, ಇದು 2ನೇ ಮತ್ತು 3ನೇ ಹಾಲು. ಇಲ್ಲಿ ಬಾಳೆಹಣ್ಣು ಮತ್ತು ರವೆ ಚೆನ್ನಾಗಿ ಬೆಂದಿದೆ.
ಈಗ ಇದಕ್ಕೆ 2ನೇ ಮತ್ತು 3ನೇ ಬಾರಿ ತೆಗೆದ ಹಾಲನ್ನು ನಿಧಾನಕ್ಕೆ ಹಾಕಿ ಮಗುಚಿಕೊಳ್ಳೋಣ. ನಾನು ಗ್ಯಾಸ್ ಆಫ್ ಮಾಡಿದ್ದೆ, ಈಗ ಆನ್ ಮಾಡಿ ಪುನಃ ಬೇಯಿಸ್ತಾ ಇದ್ದೇನೆ. ಈಗ ಮಗುಚ್ತಾ ಇದ್ದಾಗೆ ಅದು ಬಿಡು ಬಿಡು ಆಗ್ತದೆ ಬಾಳೆಹಣ್ಣು. 1 ಕಪ್ ಶುಭ್ರವಾದ ಬೆಲ್ಲ ಹಾಕ್ಕೊಳ್ಳೋಣ. ಇದು ಆರ್ಗ್ಯಾನಿಕ್ ಬೆಲ್ಲ, ಆದ ಕಾರಣ ನಾನು ಶೋಧಿಸ್ತಾ ಇಲ್ಲ. ಕಸ ಇದ್ದರೆ ನೀವು ಶೋಧಿಸಿಕೊಳ್ಳಿ. ಈ ಹಂತದಲ್ಲಿ ನಾನು ಪಕ್ಕದಲ್ಲಿ ಒಂದು ಕಾವಲಿ ಇಟ್ಟುಕೊಳ್ತಾ ಇದ್ದೇನೆ. ಅದಕ್ಕೆ ಗೀ ರೋಸ್ಟಿಗೆ ಕಟ್ ಮಾಡಿದ್ದ ಬಾಳೆಹಣ್ಣನ್ನು ಇಡೋಣ. ಮೇಲ್ಗಡೆ 2 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಪಾಯಸ ಇಲ್ಲಿ ಕುದೀತಾ ಬಂತು. ಇದಕ್ಕೆ ಫ್ರೈ ಮಾಡಿದ ಗೋಡಂಬಿ ಹಾಕಿ ಮಗುಚಿ, ಕೊನೆಯಲ್ಲಿ ಮೊದಲಿಗೆ ತೆಗೆದುಕೊಂಡ ಹಾಲನ್ನು ಹಾಕೊಳ್ಳೋಣ. ದಪ್ಪ ಹಾಲು ಹಾಕಿ ಮಗುಚಿಕೊಳ್ತಾನೆ. ಇದು 2 ಕುದಿ ಬಂದರೆ ಸಾಕು, ಕೆಳಗಿಳಿಸಬೇಕು. ಎರಡೂ ಬದಿ ಡಾರ್ಕ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ತಾನೆ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಎಷ್ಟು ರೋಸ್ಟ್ ಹಾಕೋದು ಅಷ್ಟು ರುಚಿ ಜಾಸ್ತಿ. ಈಗ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಮತ್ತು 2 ಸ್ಪೂನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾನೆ. ಸಕ್ಕರೆ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ. ಸಕ್ಕರೆ ನೀರು ಆಗಬಾರ್ದು. ಬಾಳೆಹಣ್ಣಿಗೆ ಇದು ಅಂಟಿಕೊಂಡ್ರೆ ಸಾಕು. ಈಗ ಇದನ್ನು ಚೆನ್ನಾಗಿ ಮಗುಚಿ ಒಂದು ಬೌಲಿಗೆ ತಗೊಳ್ತಾನೆ. ಐತಾಳ್ಸ್ ಕಿಚನ್ನಲ್ಲಿ ಇದು ನನ್ನ ಮೊದಲನೇ ವಿಡಿಯೋ. ಬಾಳೆಹಣ್ಣಿನ 2 ವಿಧಾನವು ನಿಮಗೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ಪಾಯಸ ಮತ್ತು ಗೀ ರೋಸ್ಟ್ ರೆಡಿಯಾಗಿದೆ. ಈಗ ಇದನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗ್ತದೆ. ಐತಾಳ್ಸ್ ಕಿಚನ್ನಲ್ಲಿ ಹೀಗೆ ಹೊಸ ಅಡಿಗೆಯ ವಿಡಿಯೋದೊಂದಿಗೆ ಬರ್ತೇನೆ. ಬರೋಣ ಅಂಚಂಡ. ಥ್ಯಾಂಕ್ ಯು. ಬಾಯ್ ಬಾಯ್.